ಶಿವಮೊಗ್ಗದಲ್ಲಿ ರೆಬೆಲ್ ಆಗಿ ಕಣಕ್ಕಿಳಿದಿರುವಂತಹ ಕೆಎಸ್ ಈಶ್ವರಪ್ಪ ಬಿಜೆಪಿಯ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನನ್ನ ತಣ್ಣಗಾಗಿಸೋದಕ್ಕೆ ಅಮಿತ್ ಶಾ ಅವರು ಖುದ್ದಾಗಿ ಕರೆ ಮಾಡಿ ದೆಹಲಿಗೆ ಬಂದು ಭೇಟಿಯಾಗುವಂತೆ ಕರೆದಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ದೆಹಲಿಗೆ ಹಾರಿದ್ರು ಕೆಎಸ್ ಈಶ್ವರಪ್ಪ. ಆದ್ರೆ ದೆಹಲಿಯಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗದೆ ವಾಪಸ್ ಆಗಿದ್ದಾರೆ. ಅಲ್ಲದೆ ನವದೆಹಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಒಂದು ಅಚ್ಚರಿಯ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ. ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳಿ, ರಾಘವೇಂದ್ರ ಸೋಲಿ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ ಅಮಿತ್ ಶಾ ಅವರು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಲ್ಲದೆ ಅಮಿತ್ ಶಾ ಅವರು ಕೆಎಸ್ ಈಶ್ವರಪ್ಪರವರನ್ನ ಭೇಟಿಯಾಗದೆ ಹಾಗೆಯೇ ವಾಪಸ್ ಕಳಿಸಿದ್ದಾರೆ. ಈ ರೀತಿ ಅವರನ್ನ ಭೇಟಿಯಾಗದೆ ವಾಪಸ್ ಬರಬೇಕಾದ್ರೆ ಅವ್ರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಇಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಘವೇಂದ್ರ ಅವರನ್ನ ಸೋಲಿಸಿ ಅಪ್ಪ ಮಕ್ಕಳನ್ನ ಮೂಲೆ ಗುಂಪು ಮಾಡಿ ಅಂತ ನನಗೆ ಹೇಳಿದ್ದಾರೆ. ಖುದ್ದಾಗಿ ಅಮಿತ್ ಶಾ ಅವರು ಈ ಸಂದೇಶವನ್ನ ರವಾನಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಬಾರಿ ಶಿವಮೊಗ್ಗ ಲೋಕಸಭೆ ಚುನಾವಣೆ ಯಾವ ರೀತಿ ನೆರವೇರುತ್ತೆ, ಯಾವ ರೀತಿ ಪೈಪೋಟಿ ಇರುತ್ತೆ, ಈ ಟ್ರೈಆಂಗಲ್ ನಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲ ಕೆರಳಿಸಿದೆ.